Genesis 6:5 says, ಆದಿಕಾಂಡ 6:5 ಹೇಳುತ್ತದೆ, God saw that the thoughts, the imagination of man's heart was only evil continually. ಮನುಷ್ಯನ ದುಷ್ಟತ್ವವು ಭೂಮಿಯಲ್ಲಿ ಹೆಚ್ಚಿದ್ದನು, ಅವನ ಹೃದಯದ ಆಲೋಚನೆಗಳು ಕಲ್ಪನೆಗಳೆಲ್ಲ ಯಾವಾಗಲೂ ಬರೀ ಕೆಟ್ಟವುಗಳೆಂದು ದೇವರು ನೋಡಿದನು. So with such a heart, ಅಂಥ ಒಂದು ಹೃದಯದಿಂದ what can you build? ನೀವೇನನ್ನು ಕಟ್ಟುವುದಕ್ಕೆ ಸಾಧ್ಯ? Whom can you build? ಯಾರನ್ನು ಕಟ್ಟುವುದಕ್ಕೆ ಸಾಧ್ಯ? Can you build your own home? ನಿಮ್ಮ ಸ್ವಂತ ಮನೆಯನ್ನು ಕಟ್ಟುವುದಕ್ಕೆ ಸಾಧ್ಯವಾ? Can you build your children's lives? ನಿಮ್ಮ ಮಕ್ಕಳ ಜೀವನವನ್ನು ಕಟ್ಟುವುದಕ್ಕೆ ಸಾಧ್ಯವಾ? No, my dear friend. ಇಲ್ಲ ನನ್ನ ಪ್ರಿಯ ಸ್ನೇಹಿತರೆ. Now the Lord is the builder. ಈಗ ಕರ್ತನು ತಾನೇ ಕಟ್ಟುವಾತನು. Except the Lord build the house, they labor in vain. ದೇವರು ಮನೆಯನ್ನು ಕಟ್ಟದೇ ಇರುವುದಾದರೆ ಕಟ್ಟುವವರು ಕಷ್ಟಪಡುವುದು Except the ವ್ಯರ್ಥ. Lord watch, ಕರ್ತನು ನೋಡದೆ ಕಾಯದೇ they ಇರುವುದಾದರೆ labor in vain. That's ಅಥವಾ ಕಾಯುವವರು ನಿಂತಿರುವಂತದ್ದು ಕಷ್ಟ ವ್ಯರ್ಥವಾಗುತ್ತದೆ. so building and watching ಆದ್ದರಿಂದ ಕಟ್ಟುವಂತದ್ದು ಕಾಯುವಂತದ್ದು belongs to the Lord Jesus Christ. ಕರ್ತನಾದ ಯೇಸುವಿಗೆ ಸಂಬಂಧಪಟ್ಟ ವಿಷಯವಾಗಿದೆ. So, ಆದ್ದರಿಂದ the builder and the watcher over my life became the Lord Jesus. ಕಟ್ಟುವವನು ಮತ್ತು ನನ್ನ ಜೀವನದ ಮೇಲೆ ಕಾಯುವಾತನು ಯೇಸು ಕ್ರಿಸ್ತನೇ ಆಗಿದ್ದಾನೆ. The builder and the watcher. ಕಟ್ಟುವಾತನು ಮತ್ತು My dear ಕಾಯುವಾತನು. friends, ನನ್ನ ಪ್ರಿಯ ಸ್ನೇಹಿತರೆ, I would have been like a mad, drunken driver, veering this way, that way, crashing all the time. ಮತ್ತು ಕುಡಿದು ವಾಹನ ಚಲಿಸುವ ರೀತಿಯಲ್ಲಿ ನಾನು ಅಲ್ಲಿ ಇಲ್ಲಿ ಗುದ್ದಿಕೊಂಡು ತಿರುಗಾಡುತ್ತಿದ್ದೇನೇನೋ. That should have been my life and record. ಅದು ನನ್ನ ಜೀವನವಾಗಿ ಇರಬೇಕಾಗಿತ್ತು ಇತಿಹಾಸದಲ್ಲಿ. No straight cross. ನೇರವಾಗಿ ದಾಟುವಂಥದ್ದು ಯಾವುದಿದ್ದಿಲ್ಲ. No honest dealing. ಯಥಾರ್ಥವಾದಂಥ ವ್ಯವಹಾರ ಯಾವುದಿದ್ದಿಲ್ಲ. No inward truthfulness. ಒಳಗೆ ಸತ್ಯವು ಯಾವುದೂ ಇರಲಿಲ್ಲ. Who delivered me? ಯಾರು ನನ್ನನ್ನು ಬಿಡಿಸಿದರು? The Savior who died for my sins and your sin. ನಿನ್ನ ಪಾಪಗಳಿಗಾಗಿ ನನ್ನ ಪಾಪಗಳಿಗಾಗಿ ಸತ್ತಂತ ರಕ್ಷಕನು ನನ್ನನ್ನು ಬಿಡಿಸಿದನು. Builder. ಕಟ್ಟುವಾತನು. Now God says, ಈಗ ದೇವರು ಹೇಳ್ತಾನೆ, okay, you may build, ಸರಿ ನೀನು ಕಟ್ಟಬಹುದು, but I will destroy. ಆದರೆ ನಾನು ಅದನ್ನು ಕೆಡಿಸಿ ಬಿಡುತ್ತೇನೆ. Yes, ಹೌದು, God has the prerogative to checkmate evil. ಎಲ್ಲ ದುಷ್ಟನ ಆಟಗಳಿಗೆ ತಡೆ ಹಾಕಿ ನಿಲ್ಲಿಸುವಷ್ಟು ಸಾಮರ್ಥ್ಯ ಕರ್ತನಾದ ಯೇಸುವಿಗೆ ಇದೆ. Your newspaper here ನಿಮ್ಮ ವಾರ್ತಾಪತ್ರಿಕೆಗಳು ಇಲ್ಲಿ seems to give a very good reflection of some of the things that are taking place. ಇಲ್ಲಿ ಆಗುತ್ತಿರುವಂತಹ ವಿಚಾರಗಳ ಮೇಲೆ ಬಹಳ ಒಳ್ಳೆ ಪ್ರತಿಬಿಂಬವನ್ನು ತೋರಿಸುವಂತ ರೀತಿಯಲ್ಲಿ ಇವೆ. And it said, ಅದು ಹೀಗೆ ಹೇಳ್ತದೆ, the recent tsunami ಮತ್ತು ಇತ್ತೀಚೆಗೆ ಬಂದಂತ ಸುನಾಮಿ has given rise to further pedophiles, those who destroy little children, the purity of little children. ಸಣ್ಣ ಮಕ್ಕಳನ್ನು ನಾಶ ಮಾಡುವಂತವರಿಗೆ ಅದು ಪ್ರಚೋದನೆ ಕೊಟ್ಟಿದೆ ಈ ಇತ್ತೀಚೆಗೆ ಬಂದಂತ ಸುನಾಮಿಯು ಎಂದು. Now this seems terrible. ಇದು ಭಯಂಕರವಾಗಿ ಕಾಣಿಸುತ್ತದೆ. But from Europe, ಆದರೆ ಯುರೋಪ್ನಿಂದ how many thousands of pleasure seekers, some of them purely to escape the severe winter of Europe, were trapped and killed by this tsunami. ಯುರೋಪ್ನಿಂದ ಬಂದಂತ ಭಯಂಕರವಾದಂಥ ಚಳಿಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಬಂದಂತ ಜನರು ಈ ಸುನಾಮಿಯಲ್ಲಿ ಸಿಕ್ಕ ಹಾಕಿಕೊಂಡು ಸತ್ತು ಹೋದರು. But listen, ಆದರೆ ಕೇಳಿಸಿಕೊಳ್ಳ್ರಿ, when evil abounds, ಮತ್ತು ದುಷ್ಟತ್ವವು ಹೆಚ್ಚಾದಾಗ God says, ದೇವರು ಹೇಳ್ತಾನೆ, I am going to destroy some of your structures. ನಿಮ್ಮ ಒಂದು ಕಟ್ಟಡಗಳನ್ನು ನಾನು ನಾಶ ಮಾಡುತ್ತೇನೆ ಎಂದು ಹೇಳ್ತಾನೆ. I wonder what would happen to Hyderabad if there was a 9-point or 8-point Richter scale earthquake. ಮತ್ತು ಹೈದರಾಬಾದ್ನಲ್ಲಿ ಭೂಕಂಪವು ದೊಡ್ಡದಾಗಿ ಆಗುವುದಾದರೆ ಏನಾಗುತ್ತದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. But ಆದರೆ we see that in our nation's history
We are all the time contending against natural calamities. ಮತ್ತು ಭಾರತದ ಇತಿಹಾಸದಲ್ಲಿ ನಾವು ನೋಡುತ್ತಿದ್ದೇವೆ ಅನೇಕ ಕಡೆ ಈ ಸ್ವಾಭಾವಿಕವಾಗಿ ಬರುವಂತ ಭೂಕಂಪಗಳಾಗುತ್ತಾ ಇವೆ We are ಎಂದು. not able to build anything concrete, ಮತ್ತು ಯಾವುದೋ ಒಂದು ಬಲವಾಗಿ ನಮಗೆ ಕಟ್ಟಲು ಆಗುತ್ತಾ ಇಲ್ಲ. especially a national character which is worth anything. ಮತ್ತು ವಿಶೇಷವಾಗಿ ಒಂದು ರಾಷ್ಟ್ರೀಯ ಒಂದು ವ್ಯಕ್ತಿತ್ವ ಅದು ಯಾವುದಕ್ಕಾದ್ರೂ ನಿಲ್ಲುವುದಕ್ಕೆ ಸಾಧ್ಯವಿರುವಂತದ್ದು. Whether it is fighting with our neighbors, ನಮ್ಮ ಪಕ್ಕದವರ ಹತ್ರ ಹೋರಾಡುವುದಾಗಲಿ, whether it is internal oppression, ಅದು ಒಳಗೆ ಇರುವಂತ ಒತ್ತಡಗಳಿಂದಾಗಲಿ, whether it is elected rajas that want to plunder the land, ಮತ್ತು ಈ ರಾಜರುಗಳು ಭೂಮಿಯನ್ನು ದೋಚಿಕೊಳ್ಳುತ್ತಿರುವಂತ ಅಂಥ ರಾಜ್ಯಗಳ ವಿರುದ್ಧವಾಗಿ. you see, the rajas were dispossessed of their lands years ago. ಮತ್ತು ಅನೇಕ ವರ್ಷಗಳ ಕೆಳಗೆ ತಮ್ಮ ಭೂಮಿಗಳಿಂದ ರಾಜರುಗಳು ತೆಗೆದು ಹಾಕಲ್ಪಟ್ಟಿದ್ದಾರೆ. These maharajas and rajas. ಈ ಮಹಾರಾಜರುಗಳಾಗಲಿ ರಾಜರುಗಳಾಗಲಿ. But today, ಆದ್ರೆ ಈ ದಿನ there are ways and means by which the poor man is still oppressed. ಈ ಬಡವರು ಇನ್ನೂ ಒತ್ತಡಕ್ಕೆ ಒಳಗಾಗುತ್ತಾ ಇದ್ದಾರೆ ಕೆಲವು ಕಾರಣಗಳಿಂದ. The ingenious wickedness of which the heart is capable. ಈ ಇಂಜಿನಿಯರ್ಗಳ ದುಷ್ಟತ್ವವು ಅವರ ಹೃದಯವು ಇಂಥ ವಿಷಯವನ್ನು ಮಾಡುವುದಕ್ಕೆ ಸಾಮರ್ಥ್ಯಗೊಂಡಿದೆ. That's why God says, ಅದಕ್ಕಾಗಿ ದೇವರು ಹೇಳ್ತಾರೆ, the heart is desperately ಈ wicked ಹೃದಯವು ಬಹಳ ಬಹಳ ಮೋಸಕರವಾಗಿ ದುಷ್ಟವಾಗಿದೆ, ಅದಕ್ಕೆ and deceitful above all things. ಎಲ್ಲಾ ವಿಷಯಗಳಿಗಿಂತ ಮೇಲೆ ಇದು ವಂಚನೆಯ ಕರ Who ಎಂಬುದಾಗಿ. can know it? ಯಾದನ್ನು ತಿಳಿದುಕೊಳ್ಳುವುದಕ್ಕೆ ಯಾರಿಂದ ಸಾಧ್ಯ? Do you know your heart? ನಿಮ್ಮ ಹೃದಯ ನಿಮಗೆ ಗೊತ್ತಾ? Do you want to know your heart? ನಿಮ್ಮ ಹೃದಯವು ಏನೆಂಬುದಾಗಿ ತಿಳಿದುಕೊಳ್ಳಲು ನಿಮಗೆ ಇಷ್ಟವಿದೆಯಾ? My wife thought I need an examination by which a culture can be made of the infection that has been troubling me. ಮತ್ತು ನನಗೆ ಬಾಧಿಸುತ್ತಿರುವಂತಹ ವಿಚಾರದಿಂದ ಒಂದು ಪರೀಕ್ಷೆ, ನನ್ನ ವೈದ್ಯಕೀಯ ಪರೀಕ್ಷೆ ಮಾಡಬೇಕು ಎಂಬುದಾಗಿ ಅಂದುಕೊಂಡ ನನ್ನ ಹೆಂಡತಿ. Yes. ಹೌದು, A doctor ಒಬ್ಬ ವೈದ್ಯರು wants to trace the origin of the disease. ಈ ವ್ಯಾಧಿಯ ಮೂಲ ಏನೆಂಬುದಾಗಿ ಪರಿಶೀಲಿಸಬೇಕು ಎಂಬುದಾಗಿ ಅಂದುಕೊಳ್ಳುತ್ತಾರೆ. Not just treat the symptoms. ಸುಮ್ಮನೆ ಒಂದು ಅದರ ಮೇಲಿರುವಂತ ಅದಕ್ಕೆ ಚಿಕಿತ್ಸೆ ನೀಡುವಂತದಲ್ಲ. But today, ಆದರೆ ಈ ದಿನ we are satisfied with external cosmetics. ಆದರೆ ಈ ದಿನ ಬಾಹ್ಯ ರೂಪದಿಂದ ಬರುವಂತ ಕಾಸ್ಮೆಟಿಕ್ಗಳಿಂದ ನಾವು ಸಂತೃಪ್ತರಾಗಿದ್ದೇವೆ. Just some facelift. ಯಾವುದೋ ಒಂದು ಮುಖಕ್ಕೆ ಹಂಚಿಕೊಳ್ಳುವಂತ ಕ್ರೀಮ್ ಆಗಲಿ, That's all. ಅಷ್ಟೇ. But God gives you a new heart. ಆದರೆ ದೇವರು ನಿಮಗೆ ಹೊಸ ಹೃದಯವನ್ನು ದಯಪಾಲಿಸುತ್ತಾನೆ. And then you become a builder together with God. ಆಗ ನೀವು ದೇವರೊಂದಿಗೆ ಕಟ್ಟುವಂತವರು ಆಗುತ್ತೀರಾ. If you turn to Isaiah ಯೆಶಾಯನ ಪುಸ್ತಕಕ್ಕೆ ನೀವು ತಿರುಗಿಸುವುದಾದರೆ chapter 58 58ನೇ ಅಧ್ಯಾಯಕ್ಕೆ and the 12th verse, ಮತ್ತು 12ನೇ ವಚನಕ್ಕೆ, and they that shall be of you shall build the old waste places. ಆಗ ನಿನ್ನವರು ಪುರಾತನ ಕಾಲದ ಹಾಳಾದ ಸ್ಥಳಗಳನ್ನು ಕಟ್ಟುವರು. Thou shalt raise up the foundations of many generations. ತಲಾಂತರಕ್ಕಿದ್ದ ಅಸ್ಥಿವಾರಗಳನ್ನು ನೀನು ಎಬ್ಬಿಸುವಿ, ಸೀಳಿದ್ದನ್ನು ಸರಿ ಮಾಡುವಿ. Just look at that. ನೋಡ್ರಿ, ಅದನ್ನು ಗಮನಿಸ್ರಿ. Thou shalt build the old waste places. ಪುರಾತನ ಕಾಲದ ಹಾಳಾದ ಸ್ಥಳಗಳನ್ನು ಕಟ್ಟುವಿ ನೀನು. You know, friends, ನಿಮ್ಮ ಸ್ನೇಹಿತರೆ, ನಿಮಗೆ ಗೊತ್ತಾ, when in your teenage years, even as a boy of 10, a girl of 9, 10 and 11, 10, 9, 11 ವರ್ಷದ ಹುಡುಗರಾಗಲಿ, ನಿಮ್ಮ ಯೌವನ ಪ್ರಾಯದಲ್ಲಿ your character is being formed. ನಿಮ್ಮ ಒಂದು ವ್ಯಕ್ತಿತ್ವ ಅಲ್ಲಿಯೇ ಅದು ನಿರೂಪಗೊಳ್ಳುತ್ತದೆ. And you're beginning to build something. ಮತ್ತು ಅಲ್ಲಿ ನೀವು ಕಟ್ಟುವುದಕ್ಕೆ ಪ್ರಾರಂಭಿಸುತ್ತೀರಾ ಕೆಲವು ವಿಷಯಗಳನ್ನ. Now in my heart, ಈಗ ನನ್ನ ಹೃದಯದಲ್ಲಿ, as soon as I was converted, ಮತ್ತು ನಾನು ಮಾನಸಾಂತರ ಹೊಂದಿದ there ತಕ್ಷಣ came a desire to
undo the evil around ಅಲ್ಲಿ me. ನನ್ನೊಳಗೆ ಆ ಒಂದು ಆಸೆ ಬಂದಿತ್ತು, ನನ್ನ ಸುತ್ತಮುತ್ತಲಿರುವಂತ ಕೆಟ್ಟ ವಿಚಾರಗಳನ್ನು ಕೆಡವಿ When ಹಾಕುವುದು. I found caste, ನಾನು ಜಾತಿಯನ್ನ ನೋಡಿದಾಗ I did not know that caste, a thing like caste ಮತ್ತು existed. ಅಲ್ಲಿ ಯಾವುದೋ ಒಂದು ಜಾತಿ ಎನ್ನುವಂತ ವಿಚಾರವು ಇದೆ ಎಂಬುದಾಗಿ ನನಗೆ And I ಗೊತ್ತಿರಲಿಲ್ಲ. saw the enormity of its irrationality and wickedness. ಮತ್ತು ಅದರ ಉನ್ನತ ಮಟ್ಟ ಎಷ್ಟು ಇದೆ, ಅದು ಎಷ್ಟು ಹಾಳು ಮಾಡುತ್ತದೆ ಎಂಬುದಾಗಿ ನಾನು ಗ್ರಹಿಸಿದೆ. I said, how can anybody do this? ಯಾವ ರೀತಿಯಾಗಿ ಇದನ್ನು ಯಾರಾದರೆ ಆಗಲಿ ಮಾಡುವುದಕ್ಕೆ ಸಾಧ್ಯ ಅಂತ. How can anybody think he is superior to the others, to some poor man? ಒಬ್ಬ ಬಡವರಿಗಿಂತ ಅವರು ಬಹಳ ಉನ್ನತರು, ಮೇಲೆ ಇರುವಂತವರು ಎಂಬುದಾಗಿ ಯೋಚನೆ ಮಾಡುವುದಕ್ಕೆ ಹೇಗೆ ಸಾಧ್ಯ ಅಂತ If ಅಂದ್ಕೊಂಡೆ. there is a poor neighbor, ಅಲ್ಲಿ ಒಬ್ಬ ಬಡ ನೆರೆಹೊರೆಯವರು ಇರುವುದಾದ್ರೆ let me lift him. ಮತ್ತು ಅವರನ್ನು ನಾವು ಮೇಲೆ ಕೆತ್ತೋಣ. If he is strong, ಅವರು ಬಲಿಷ್ಠರಾಗಿರುವುದಾದ್ರೆ tomorrow he will lift me. ಅವರು ನಮ್ಮನ್ನು ಮೇಲಕ್ಕೆ ನಾಳೆ ಮೇಲೆ ಕೆತ್ತುತ್ತಾರೆ. My dear friend, ನನ್ನ ಪ್ರಿಯ ಜನರೇ, do you still rejoice in the downfall of somebody next to you? ಯಾರೋ ನಿಮ್ಮ ಪಕ್ಕದವರು ಕೆಟ್ಟು ಹೋಗಿ ಬಿರುವುದಾದ್ರೆ ಅದರಲ್ಲಿ ನೀವು ಸಂತೋಷಿಸುತ್ತೀರಾ? ಇನ್ನು Do you desire evil to your boss? ನಿಮ್ಮ ಯಜಮಾನರಿಗೆ ಕೆಟ್ಟದ್ದನ್ನು ಬಯಸುತ್ತೀರಾ? Do you desire that your next promotion should be hastened by the death of the official who is above you? ನಿಮ್ಮ ಮೇಲೆ ಇರುವಂತವರು ಸಾಯುವುದರ ಮೂಲಕವಾಗಿ ನಿಮಗೆ ಆ ಸ್ಥಾನವು ಬೇಕೆಂಬುದಾಗಿ ನೀವು ಆಶಿಸುತ್ತೀರಾ? How can you do that? ಅದನ್ನು ಹೇಗೆ ನೀವು ಮಾಡುವುದಕ್ಕೆ ಸಾಧ್ಯ? What kind of heart is that? ಎಂಥ ಹೃದಯ ಅದು? And all the time, ಮತ್ತು ಎಲ್ಲಾ ಸಮಯದಲ್ಲಿಯೂ people come to me, ಜನರು ನನ್ನ ಬಳಿಗೆ ಬಂದು they say, ಅವ್ರು ಹೇಳ್ತಾರೆ, this man is doing black magic against ಈ me, ಮನುಷ್ಯನು ನನ್ನ ವಿರುದ್ಧವಾಗಿ ಬಂದು ಯಾವುದೋ ಮಾಟ ಮಂತ್ರ ಮಾಡುತ್ತಿದ್ದಾನೆ and this thing has spread all over the world. ಮತ್ತು ಈ ವಿಚಾರವು ಲೋಕದಲ್ಲೆಲ್ಲ ಹಬ್ಬಿಕೊಂಡಿದೆ. It's in Africa, ಮತ್ತು ಆಫ್ರಿಕಾದಲ್ಲಿ ಅದಿದೆ, South America, ಸೌತ್ ಅಮೆರಿಕಾದಲ್ಲೂ ಇದೆ. and the ignorant white ಈ race, ಕಪ್ಪು ಬಿಳಿ ಜನರ ಅವರ ವ್ಯತ್ಯಾಸವು, they are suffering extremely, ಅವರು ಬಹಳ ವಿಚಿತ್ರವಾಗಿ ಸಂಕಷ್ಟಕ್ಕೆ ಒಳಗಾಗಿರ್ತಾರೆ. and they have no clue why they are suffering. ಅವರಿಗೆ ಸ್ವಲ್ಪವೂ ಗೊತ್ತಿಲ್ಲ ಅವರು ಯಾವುದಕ್ಕಾಗಿ ಇಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು. Oh, how much suffering I see in America. ಅಮೆರಿಕಾದಲ್ಲಿ ಎಷ್ಟು ಸಂಕಷ್ಟವಿದೆ ಇದರ ಕುರಿತಾಗಿ ಎಂದು ನಾನು The ನೋಡುತ್ತೇನೆ. British nation is sick. ಮತ್ತು ಬ್ರಿಟಿಷ್ ಸಾಮ್ರಾಜ್ಯವು ಅವರಿಗೆ ಅನಾರೋಗ್ಯದಲ್ಲಿ ಬಿದ್ದಿದ್ದಾರೆ ಅವರು. My dear people, ನನ್ನ ಪ್ರಿಯ ಜನರೇ, when we go against the word of God, ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವಾಗ, when we have no desire to lift up people from their desolate condition, ಮತ್ತು ಅವರಿರುವಂತಹ ಕೆಟ್ಟ ಸ್ಥಿತಿಯಿಂದ ಜನರನ್ನು ಮೇಲಕ್ಕೆ ಎತ್ತಬೇಕೆಂಬುದಾಗಿ ನಾವು ಆಶಿಸದೇ ಇರುವಾಗ, then ಆಗ you are the sufferer. ನೀವು ಸಂಕಷ್ಟಕ್ಕೆ ಒಳಗಾದವರು, You will sink. ನೀವು ಮುಳುಗುತ್ತೀರಾ ಅಲ್ಲಿ. Now, when I saw this dowry system, ಮತ್ತು ಈಗ ಈ ವರದಕ್ಷಿಣೆಯ ಪದ್ಧತಿಯನ್ನು ನಾನು ನೋಡುವಾಗ I couldn't understand this. ನನಗೆ ಇದು ಅರ್ಥ ಆಗೋದಿಲ್ಲ. Who is valuable? ಯಾರು ಬಹಳ ಬೆಲೆಯುಳ್ಳವರು, The ಮೌಲ್ಯವುಳ್ಳವರು? girl is valuable. ಹೆಣ್ಣು ಅಲ್ವಾ? Not the jewels she brings, ಆಕೆ ತರುವಂತ ಆಭರಣಗಳು ಅಲ್ಲ, not the acres that she has or her family has. ಅವರಿಗಾಗಲಿ ಅವರ ಕುಟುಂಬಕ್ಕಾಗಲಿ ಇರುವಂತ ಎಕರೆಗಟ್ಟಲೆ ಭೂಮಿ You ಅಲ್ಲ. know, I had a peculiar type of father-in-law. ಮತ್ತು ನನಗೆ ಒಂದು ಬಹಳ ವಿಚಿತ್ರವಾದಂತ ನಮ್ಮ ಮಾವನವರಿದ್ದರು. He was a scholarly man. ಮತ್ತು ಅವರು ಒಂದು ದೊಡ್ಡ ವಿದ್ವಾಂಸರಾಗಿದ್ದರು. As a professor of engineering, ಮತ್ತು ಇಂಜಿನಿಯರಿಂಗ್ ಕಾಲೇಜ್ನ ಒಂದು ಲೆಕ್ಚರರ್ ಆಗಿ he neglected all his lands. ತನ್ನ ಎಲ್ಲ ಭೂಮಿಯನ್ನು ಅವರು ತಿರಸ್ಕಾರ ಮಾಡಿದರು. He did not even know where they were. ಅಸಡ್ಡೆ ಮಾಡಿ ಅವರು ಅದು ಎಲ್ಲಿದ್ದಾವೆ ಎಂಬುದಾಗಿ ಸಹ ಅವರಿಗೆ ಗೊತ್ತಿರಲಿಲ್ಲ. And he allowed his brother to make quite a gain on those lands. ಮತ್ತು ಆ ಭೂಮಿಯ ಮೇಲೆ ಅವರ ತಮ್ಮಂದರು ಹೆಚ್ಚು ಸಂಪಾದಿಸುವಂತೆ ಮಾಡಿಕೊಂಡರು. And nearly all the sons of his brother died off, nearly all of them as drunkards. ಮತ್ತು ಆತನ ತಮ್ಮಂದಿರ ಮಕ್ಕಳೆಲ್ಲರೂ ಕುಡಿದು ಸತ್ತು ಹೋದರು. Finally, ಕೊನೆಯದಾಗಿ before my father-in-law died, ನಮ್ಮ ಮಾವನವರು ಸಾಯುವುದಕ್ಕಿಂತ ಮುಂಚೆ my wife said to him, ನನ್ನ ಹೆಂಡತಿ ಅವರಿಗೆ ಹೇಳಿದರು,
you have done much injustice. ಮತ್ತು ನೀನು ಬಹಳ ಅನ್ಯಾಯ ಮಾಡಿದೆಯೆಂದು. And unless you correct it, you cannot meet God. ನೀನು ಅದನ್ನು ಸರಿಪಡಿಸಿಕೊಳ್ಳುವವರೆಗೂ ನೀನು ದೇವರನ್ನ ಭೇಟಿಯಾಗುವುದಕ್ಕಾಗುವುದಿಲ್ಲ ಎಂದು ಹೇಳಿದರು. And she said, ಮತ್ತು ಆಕೆ ಹೇಳಿದಳು, I have to look into my father's affairs. ನನ್ನ ತಂದೆಯ ವಿಚಾರಗಳನ್ನು ನೋಡಬೇಕು ಎಂದು ಹೇಳಿದಳು. I said to her, ನಾನು ಆಕೆಗೆ ಹೇಳಿದೆ, I have nothing to do with your father's lands or property. I don't care for them. ನಿಮ್ಮ ತಂದೆಗಿರುವಂಥ ಆಸ್ತಿ ಆಗಲಿ ಜಮೀನಾಗಲಿ ಅದರಲ್ಲಿ ನನಗೆ ಸುಂಗಿಂಚಿತ್ತು ಕಾಳಜಿ ಇಲ್ಲ, ಅದು ನನಗೆ ಬೇಕಾಗಿಲ್ಲ ಎಂದು ಹೇಳಿದೆ. Who is valuable? ಯಾರು ಬೆಲೆಯುಳ್ಳವರು? The girl is ಆ valuable. ಹೆಣ್ಣು ಬಹಳ The ಬೆಲೆಯುಳ್ಳವಳು. character of the girl is valuable. ಹೆಣ್ಣಿನ ಒಂದು ವ್ಯಕ್ತಿತ್ವ ಅದು ಬಹಳ ಪ್ರಾಮುಖ್ಯ. But ಆದರೆ look at the society which we have built. ನಾವು ಕಟ್ಟಿರುವಂಥ ಈ ಸಮಾಜವನ್ನ ನೋಡಿರಿ. One man offers 10 lakhs, ಒಬ್ಬ ಮನುಷ್ಯನು 10 ಲಕ್ಷವನ್ನು ಕೊಡ್ತಾನೆ, and another man comes from the back door, offers 10.5 lakhs. ಹಿಂಬಾಗಿಲಿನಿಂದ ಬಂದು ಇನ್ನೊಬ್ಬನು 10.5 ಲಕ್ಷ ಕೊಡುತ್ತಾನೆ. And a third man comes ಮೂರನೇ ವ್ಯಕ್ತಿ ಬರುತ್ತಾನೆ and says, I'll give you 10.75 lakhs. ಮತ್ತು ನಾನು 10.25 ಲಕ್ಷ ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಯಾರಿಗೆ ಅದು Who ಸಿಗುತ್ತೆ? gets the prize? ಯಾರಿಗೆ ಅದು ಸಿಗುತ್ತದೆ? Listen, friend, ಕೇಳಿರಿ ಸ್ನೇಹಿತರೆ, we have created such an unjust system. ನಾವು ಒಂದು ಅನ್ಯಾಯದ ಸಮಾಜವನ್ನ ನಿರ್ಮಿಸಿದ್ದೇವೆ. But ಆದರೆ we are talking about building. God is the builder. ನಾವು ಕಟ್ಟಡದ ಕುರಿತಾಗಿ ನಾವು ಮಾತನಾಡುತ್ತಿದ್ದೇವೆ. ದೇವರು ಕಟ್ಟುವಾತನು. So recently I started referring to myself as a demolition contractor. ಮತ್ತು ನಾನು ಇತ್ತೀಚೆಗೆ ನನ್ನನ್ನು ಹೋಲಿಸಿಕೊಂಡು ನಾನೊಂದು ಬೀಳಿಸಿಕೊಡುವಂಥ ಕಾಂಟ್ರಾಕ್ಟರ್ ಇಂಜಿನಿಯರ್ ಎಂಬುದಾಗಿ ನೋಡುತ್ತಾ ಇದ್ದೆ. See, left to myself, ನನ್ನಷ್ಟಕ್ಕೆ ನಾನು ಬಿಡಲ್ಪಟ್ಟಾಗ what will I do? ನಾನು ಏನು ಮಾಡ್ತೇನೆ? I'll demolish, I'll destroy. ನಾನು ಆ ಕಟ್ಟಡಗಳನ್ನು ಕೆಡವಿ ಹಾಕುತ್ತೇನೆ. So, ಆದ್ರಿಂದ even when I tell people, speak to people, ನಾನು ಜನರಿಗೆ ಮಾತನಾಡುವಾಗಲೂ ಸಹ I tell them, ನಾನು ಅವರಿಗೆ ಹೇಳ್ತೇನೆ, I am more qualified to be a demolition contractor. ನಾನು ಈ ಕಟ್ಟಡಗಳನ್ನು ಬೀಳಿಸುವುದಕ್ಕೆ ನಾನು ಪ್ರಶಸ್ತ ಪತ್ರವನ್ನು ಪಡೆದಂತ ವ್ಯಕ್ತಿ ಎಂದು. The builder is God. ಕಟ್ಟುವಾತನು ದೇವರು. So, my dear friend, ಆದ್ದರಿಂದ ನನ್ನ ಜನರೇ, when you allow the Lord to build your life, ದೇವರು ನಿನ್ನ ಜೀವನವನ್ನು ಕಟ್ಟುವುದಕ್ಕೆ ಬಿಡುವಾಗ you will lift up the fallen desolation. ಬಿದ್ದಂತ ಸ್ಥಳಗಳನ್ನು ನೀನು ಎತ್ತಿ ಮೇಲಕ್ಕೆ ಕಟ್ಟುತ್ತೀಯ. I must say, ನಾನು ಇದನ್ನು ಹೇಳಬೇಕು, it gives me great joy ಇದು ದೊಡ್ಡ ಸಂತೋಷವನ್ನು ನನಗೆ ಕೊಡುತ್ತದೆ. that ಅದು some of our boys, ನಮ್ಮಲ್ಲಿ ಸ್ವಲ್ಪ ಹುಡುಗರು, Telugu speaking girls and boys, are working today in some of the hardest places in the world. ಮತ್ತು ಲೋಕದಲ್ಲಿ ಬಹಳ ಕಷ್ಟಕರವಾಗಿರುವಂಥ ಸ್ಥಳಗಳಲ್ಲಿ ನಮ್ಮ ತೆಲುಗು ಮಾತನಾಡುವಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೆಲಸ ಮಾಡುತ್ತಿದ್ದಾರೆ. One is South America. ಒಂದು ದಕ್ಷಿಣ ಅಮೆರಿಕದಲ್ಲಿ, Another ಮತ್ತು ಇನ್ನೊಂದು is Kashmir. ಮತ್ತು ಕಾಶ್ಮೀರ್ನಲ್ಲಿ ಇನ್ನೊಂದು ಸ್ಥಳವಾಗಿದೆ. Quite a number of the young people there ಈ ಯೌವನಸ್ಥರು ಬಹಳವಾಗಿ ಅಲ್ಲಿ ಇದ್ದಾರೆ. were converted in Kurnool. ಮತ್ತು ಕರ್ನೂಲ್ನಲ್ಲಿ ಮಾನಸಾಂತರ ಹೊಂದಿದಂಥ ವ್ಯಕ್ತಿಗಳು. ಕರ್ನೂಲ್ನಲ್ಲಿ They met the Lord in our little work. ನಮ್ಮ ಒಂದು ಸಣ್ಣ ಕೆಲಸದಲ್ಲಿ ಕರ್ತನನ್ನು ಅವರು ಕಂಡುಕೊಂಡರು. When my brother and his wife began to labor amongst the nurses. ಮತ್ತು ನರ್ಸ್ಗಳ ಮಧ್ಯದಲ್ಲಿ ನನ್ನ ಸಹೋದರರು ಸೇವೆಯನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಈ ವಿಷಯಗಳು ನಡೆದವು. So my dear friend, ಆದ್ದರಿಂದ ನನ್ನ ಪ್ರಿಯ ಜನರೇ, are you going to build ನೀವು ಕಟ್ಟುವುದಕ್ಕಿದ್ದೀರಾ or are you going to destroy? ಅಥವಾ ನೀವು ನಾಶ ಮಾಡುವುದಕ್ಕೆ ಕೆಡವಿ ಹಾಕುವುದಕ್ಕಾಗಿದ್ದೀರಾ? The thief cometh ಕಳ್ಳನು ಯಾವುದಕ್ಕಾಗಿ ಬರ್ತಾನೆ? not ಕದ್ದುಕೊಳ್ಳುವುದಕ್ಕಾಗಿ, but for to steal, ಕದ್ದುಕೊಳ್ಳುವುದಕ್ಕೆ, to kill and to destroy. ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಮತ್ತು ನಾಶ ಮಾಡುವುದಕ್ಕೂ ಆತನು ಬರುತ್ತಾನೆ. And Satan was all set ಮತ್ತು ಸೈತಾನನು ಇದನ್ನೇ that I would easily
be his victim. ಮತ್ತು ಸೈತಾನನು ಇದನ್ನೆಲ್ಲ ನನಗೆ ಮಾಡಬೇಕೆಂದಿದ್ದನು, ಆತನು ನಾನು ಅದಕ್ಕೆ ಬಲಿಯಾಗಬೇಕಾಗಿತ್ತು. To steal my youth. ನನ್ನ ಯೌವನ ಪ್ರಾಯವನ್ನು To ಕದ್ದುಕೊಳ್ಳಬೇಕೆಂದಿದ್ದನು. steal my potential. ನನ್ನ ಸಾಮರ್ಥ್ಯವನ್ನು ಕದ್ದುಕೊಳ್ಳಬೇಕೆಂದಿದ್ದನು. To turn me also into a destroyer. ಮತ್ತು ಒಂದು ಹಾಳು ಮಾಡುವಂತ ವ್ಯಕ್ತಿಯಾಗಿ ನನ್ನನ್ನು ಮಾಡಬೇಕೆಂದಿದ್ದನು. But the Lord Jesus ಆದರೆ intervened. ಯೇಸು ಕ್ರಿಸ್ತನು ಮಧ್ಯದೊಳಗೆ ಪ್ರವೇಶಿಸಿ, The cross of Jesus stood before me. ಕ್ರಿಸ್ತನ ಶಿಲುಬೆಯು ನನ್ನ ಎದುರಿಗೆ ನಿಂತಿತು. The love of the cross transformed ಕ್ರಿಸ್ತನ me. ಶಿಲುಬೆಯು ನನ್ನನ್ನು ಪರಿವರ್ತನೆಗೊಳಿಸಿತು. My wife was referring to pride. ಮತ್ತು ನನ್ನ ಹೆಂಡತಿಯು ಗರ್ವಕ್ಕೆ ಅದನ್ನ ಹೋಲಿಸಿ ಹೇಳ್ತಾ ಇದ್ಲು. And ಮತ್ತು pride ಗರ್ವವು was seated on the throne of my heart. ನನ್ನ ಹೃದಯದ ಸಿಂಹಾಸನದಲ್ಲಿ ಅದು ಕುಳಿತಿತ್ತು. If you had asked me, what are you proud of? ಮತ್ತು ನೀನು ನನ್ನನ್ನು ಕೇಳುವುದಾದ್ರೆ ಯಾವುದಕ್ಕಾಗಿ ನೀನು ಅಷ್ಟು ಗರ್ವಪಟ್ಟಿ ಅಂತ, Are you a brilliant student? ಮತ್ತು ನೀನು ಒಂದು ಅಷ್ಟು ಜಾಣನಾದಂತ Are you ವಿದ್ಯಾರ್ಥಿಯ, the finest cricket player? You know, I was supposed to be a decent cricket player. ಅಥವಾ ನೀನು ಕ್ರಿಕೆಟ್ ಬಹಳ ಚೆನ್ನಾಗಿ ಆಡುವಾತನ, ಮತ್ತು ನಾನು ಬಹಳ ಸಾಧಾರಣವಾಗಿ ಕ್ರಿಕೆಟ್ ಆಡುತ್ತಾ ಇದ್ದೆ. If you had asked me, I could have only said no, no. ನೀವು ನನ್ನನ್ನು ಕೇಳಿರುವುದಾದ್ರೆ ನಾನು ಇಲ್ಲ ಇಲ್ಲ ಎಂಬುದಾಗಿಯೇ There ಹೇಳಿರುತ್ತಿದ್ದೆ. are thousands of fellows better than me. ಆದ ಸುಮಾರು 1000 ಗಟ್ಟಲೆ ಜನರು ನನಗಿಂತ ಉತ್ತಮರಾಗಿದ್ದಾರೆ. I am not brilliant. I am so slow. ನಾನು ಜಾಣನಲ್ಲ, ನಾನು ಬಹಳ ನಿಧಾನವಾದಂತ ವ್ಯಕ್ತಿ. But ಆದ್ರೆ God takes the foolish things of this world. ದೇವರು ಈ ಲೋಕದ ಮೂರ್ಖತ ಜನರನ್ನು ಆರಿಸಿಕೊಳ್ಳುತ್ತಾನೆ. He builds with those who are nothing. ಯಾರು ಏನು ಇಲ್ಲದೆ ಇರುವಂತ ವ್ಯಕ್ತಿಗಳನ್ನು ಆರಿಸಿಕೊಂಡು ಅವರಿಂದ ಆತನು ಕಟ್ಟುತ್ತಾನೆ. What a great God. ಅಂತ ದೊಡ್ಡ ದೇವರು. My dear friend, ನನ್ನ ಪ್ರಿಯ ಸ್ನೇಹಿತರೆ, don't lose hope. ನಿಮ್ಮ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡಿರಿ. In the mass of India's population, ದೊಡ್ಡದಾಗಿರುವಂತ ಭಾರತದ ಜನಸಂಖ್ಯೆಯಲ್ಲಿ you think, who am I? What am ನೀವು I? ಅಂದುಕೊಳ್ಳಬಹುದು ನಾನು ಯಾರು, ಎಷ್ಟರವನು ಎಂಬುದಾಗಿ. Of course, ಅಥವಾ ಖಂಡಿತ we ಇಲ್ಲ. seem to be so totally ಮತ್ತು insignificant. ನಾವು ಯಾವುದೇ ಒಂದು ಗುರುತು ಇಲ್ಲದವರಂತೆ And ಕಾಣಬಹುದು. some of you girls, ಮತ್ತು ನಿಮ್ಮಲ್ಲಿ ಸ್ವಲ್ಪ ಜನರು you think unless you get a passport to America, ಅಮೆರಿಕಾಗೆ ನೀವು ವೀಸಾ ಸಿಗುವವರೆಗೂ, unless you get a fellow with a devil's heart and a green card, ಮತ್ತು ಯಾವುದೋ ಒಂದು ಸೈತಾನನ ಹೃದಯ ಇದ್ದುಕೊಂಡು ಗ್ರೀನ್ ಕಾರ್ಡ್ ಇರುವಂತ ವ್ಯಕ್ತಿ ಸಿಗುವುದಾದ್ರೆ, oh, you have nothing in this world. ಈ ಲೋಕದಲ್ಲಿ ನಿಮಗೇನು ಸಿಗಲಿಲ್ಲ. Oh, don't be foolish. ಓ ಮೂರ್ಖರಾಗಿ ಇರಬೇಡ್ರಿ. When Jesus comes into your life, ಯೇಸು ನಿಮ್ಮ ಜೀವನದೊಳಗೆ you ಪ್ರವೇಶಿಸುವಾಗ will build ನೀವು ಕಟ್ಟುತ್ತೀರಿ what can never be destroyed. ಎಂದು ನಾಶ ಮಾಡದೇ ಇರುವಂತ ವಿಷಯವನ್ನ ಕಟ್ಟುತ್ತೀರಿ. God will help you, ದೇವರು ನಿಮಗೆ ಸಹಾಯ ಮಾಡುತ್ತಾನೆ. but you have to make a beginning. ಆದರೆ ನೀವು ಪ್ರಾರಂಭ ಮಾಡಬೇಕಲ್ಲ. And that beginning is humbling ಆ ourselves. ಪ್ರಾರಂಭವು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದರ ಮೂಲಕವಾಗಿ When ಪ್ರಾರಂಭವಾಗುತ್ತದೆ. we humble ourselves, ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ God takes over. ದೇವರು ಆತನು ನಮ್ಮಿಂದ ತೆಗೆದುಕೊಳ್ಳುತ್ತಾನೆ. God multiplies. ದೇವರು ಅದನ್ನು ಹೆಚ್ಚಾಗಿಸುತ್ತಾನೆ. I ran away from Jesus Christ for years. ವರ್ಷಗಳು ನಾನು ಯೇಸುವಿನಿಂದ ದೂರವಾಗಿ ಓಡಿ ಹೋಗಿದೆ. I thought he is some kind of robber who will take away my joy. ನಾನು ಅಂದುಕೊಂಡೆ ಆತನು ಯಾವುದೋ ಒಂದು ನನ್ನ ಸಂತೋಷವನ್ನು ಕದ್ದುಕೊಳ್ಳುವಂತ ಕಳ್ಳನೆಂಬುದಾಗಿ. No. ಇಲ್ಲ, He is the multiplier. ಆತನು ಹೆಚ್ಚಾಗಿಸುವಂತವನು. He is the one that creates what can never be destroyed. ಎಂದು ನಾಶ ಮಾಡದಕ್ಕೆ ಆಗದೇ ಇರುವಂತ ವಿಚಾರವನ್ನು ಸೃಷ್ಟಿ ಮಾಡುವಾತನು Some ಆತನಾಗಿದ್ದಾನೆ. of you older people, ನಿಮ್ಮಲ್ಲಿ ಸ್ವಲ್ಪ ಜನರು don't lose heart. ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡಿರಿ. Listen, ಕೇಳಿಸಿಕೊಳ್ಳ್ರಿ. perhaps I'm older than most of you, ಬಹುಶಃ ಇಲ್ಲಿರುವಂತವರ ಎಲ್ಲರಿಗಿಂತ ನಾನು ವೃದ್ಧನಾಗಿದ್ದೇನೆ. but ಆದರೆ I am building furiously. As I said, I can't build. I am letting the Lord ನಾನು build. ತೀಕ್ಷ್ಣವಾಗಿ ಇಲ್ಲಿ ಕಟ್ಟುತ್ತಾ ಇದ್ದೇನೆ. ಆಗಲೇ ಹೇಳಿದ ಹಾಗೆ ನಾನು ಕಟ್ಟುವಂತವನಲ್ಲ, ಆದರೆ ಕರ್ತನು ಇಲ್ಲಿ ಕಟ್ಟುತ್ತಾ ಇದ್ದಾನೆ ಎಂದು. You can make the Lord the builder, ಕರ್ತನನ್ನ ನೀವು ಕಟ್ಟುವಂತವನಾಗಿ ಮಾಡಬಹುದು. and you and your family will be blessed. ನೀವು ಮತ್ತು ನಿಮ್ಮ ಕುಟುಂಬವು ಆಶೀರ್ವಾದ ಹೊಂದುತ್ತೀರಿ. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. Let us tell God, ನಾವು ದೇವರಿಗೆ ಹೇಳೋಣ, oh God, ಓ ಕರ್ತನೆ, you want to build me. ನೀನು ನನ್ನನ್ನು ಕಟ್ಟಬೇಕೆಂದಿರುತ್ತಿ.
You'd want to plant me and not pluck me ನೀನು up. ನನ್ನನ್ನು ಸ್ಥಿರಗೊಳಿಸಬೇಕು, ಅದನ್ನು ಕಿತ್ತು ಹಾಕಬೇಕೆಂದು ಎಂಬುದಾಗಿಲ್ಲ. Oh, but how I have run away from ಓ you. ಕರ್ತನೆ, ಆದರೆ ನಾನು ಎಷ್ಟು ದೂರವಾಗಿ ನಿನ್ನಿಂದ ಓಡಿ ಹೋಗಿದ್ದೇನೆ. Give me your thoughts. ನಿನ್ನ ಯೋಚನೆಗಳನ್ನು ನನಗೆ ದಯಪಾಲಿಸು. Do not allow the poisonous thoughts of the world to infiltrate me. ವಿಷಭರಿತವಾದಂತ ಲೌಕಿಕವಾದ ಯೋಚನೆಗಳು ನನ್ನ ಒಳಗೆ ಪ್ರವೇಶಿಸದಂತೆ ಕಾಪಾಡು. Oh Lord Jesus, ಓ ಕರ್ತನಾದಂತ ಯೇಸುವೆ, give me your thoughts. ನಿನ್ನ ಯೋಚನೆಗಳನ್ನು ನನಗೆ ದಯಪಾಲಿಸು. And I too will build the fallen ಆಗ desolation. ನಾನು ಸಹ ಹಾಳು ಬಿದ್ದಂತ ಸ್ಥಳಗಳನ್ನು ಕಟ್ಟುತ್ತೇನೆ. Bless these dear ಈ people, ಪ್ರಿಯ ಜನರನ್ನ ನೀನು ಆಶೀರ್ವದಿಸು. those that have only been destructive hitherto. ಮತ್ತು ಇಲ್ಲಿವರೆಗೂ ಅವರು ಕೇವಲ ಹಾಳು ಮಾಡುವಂತವರು ಮಾತ್ರ ಆಗಿದ್ದಾರೆ. Turn them, I pray you, into builders of something which is everlasting. ಮತ್ತು ನಿತ್ಯತ್ವದಲ್ಲಿ ಇರುವಂತ ವಿಚಾರವನ್ನು ಅವರು ಕಟ್ಟುವವರಾಗುವಂತೆ ಅವರನ್ನ ಮಾರ್ಪಡಿಸು. Oh, bless these dear mothers and these girls. ಓ ಈ ಪ್ರೀತಿಯ ಮಕ್ಕಳನ್ನ, ತಾಯಿಗಳನ್ನ ಆಶೀರ್ವದಿಸು. Let them not think they are third-rate citizens. ಅವರು ಏನು ಕೆಲಸಕ್ಕೆ ಬಾರದವರು ಎಂಬುದಾಗಿ ಅವರು ಅಂದುಕೊಳ್ಳದೇ ಇರಲಿ. That they are only slaves. ಅವರು ಕೇವಲ ಬಾನಿಸತ್ವದಲ್ಲಿರುವವರು ಎಂಬುದಾಗಿ ಅಂದುಕೊಳ್ಳದಿರಲಿ. Oh, Father, ಓ ತಂದೆ, let them know how precious they are. ಅವರು ಎಷ್ಟು ಅಮೂಲ್ಯರು ಎಂಬುದಾಗಿ ಅವರು ತಿಳಿದುಕೊಳ್ಳಲಿ. And these young people, ಮತ್ತು ಈ ಯವನಸ್ಥರು, they have no days to ಅಲ್ಲಿ waste. ಅವರು ವ್ಯರ್ಥ ಮಾಡುವುದಕ್ಕಾಗಿ ಸಮಯವಿಲ್ಲ ಅವರಿಗೆ. They have no thoughts to waste. ಮತ್ತು ಯೋಚನೆಗಳು ವ್ಯರ್ಥ ಮಾಡುವುದಕ್ಕಾಗಿ ಅವರಿಗೆ ಇಲ್ಲ ಕರ್ತನೆ. Oh, visit them, Lord. ಓ ಕರ್ತನೆ, ಅವರನ್ನು ದರ್ಶಿಸು. Hear our prayer ನಮ್ಮ ಪ್ರಾರ್ಥನೆಗಳನ್ನು ಕೇಳು and touch them now. ಮತ್ತು ಈಗ ಅವರನ್ನು ಸ್ಪರ್ಶಿಸು. In Jesus' holy name. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ Amen. ಆಮೇನ್.